ನಾಗರಬಾವಿಯಲ್ಲಿ ಸಂಭ್ರಮ ಸಡಗರದಿಂದ ಶ್ರೀರಾಮನವಮಿ ಆಚರಣೆ. ನಾಗರಬಾವಿ ನಾಗರಿಕರ ಮಹಿಳಾ ಸ್ನೇಹ ಬಳಗದಿಂದ ಮೊದಲನೇ ವರ್ಷದ ಶ್ರೀರಾಮನವಮಿಯನ್ನು ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಬೆಳಗಿನಿಂದಲೇ ಶ್ರೀರಾಮನಿಗೆ ವಿವಿಧ ಬಗೆಗಳಿಂದ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಹಸ್ರಾರು ಭಕ್ತಾದಿಗಳಿಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಉಷಾರಾಣಿ ರಾಜು ಮಾತನಾಡಿ, ಶ್ರೀರಾಮನು ನಮ್ಮೆಲ್ಲರ ಆರಾಧ್ಯ ದೈವ. ಶ್ರೀರಾಮ ಅವರ ಆದರ್ಶ ನಾವೆಲ್ಲರೂ ಪಾಲಿಸಬೇಕು. ಸಾವಿರಾರು ವರ್ಷದಿಂದ ರಾಮನವಮಿ ಪ್ರಪಂಚದಲ್ಲಿ ಆಚರಣೆಯನ್ನ ಮಾಡಲಾಗುತ್ತದೆ. ಮೊದಲನೇ ಬಾರಿಗೆ ನಾಗರಬಾವಿ ನಾಗರಿಕ ಮಹಿಳಾ ಸ್ನೇಹ ಬಳಗದಿಂದ ಆಚರಣೆ ಮಾಡುತ್ತಿದ್ದು ನಮಗೆ ಸಂತೋಷ ತಂದಿದೆ. ಇದಕ್ಕೆ ಸಹಕಾರ ನೀಡಿದ ನಾಗರಬಾವಿ ಎಲ್ಲ ನಾಗರಿಕರಿಗೆ ಶುಭ ಕೋರುತ್ತೇನೆ. ಎಲ್ಲರಿಗೂ ಶ್ರೀರಾಮನು ಒಳ್ಳೆಯದನ್ನ ಮಾಡಲಿ. ಮತ್ತೊಮ್ಮೆ ನಾಡಿನ ಜನತೆಗೆ ಶ್ರೀರಾಮನವಮಿಯ ಶುಭಾಶಯಗಳು ಎಂದರು. ಈ ಸಂದರ್ಭದಲ್ಲಿ ಉಷಾರಾಣಿ ರಾಜು, ರೇಣುಕಾಂಬ, ಶಿವಲಿಂಗಯ್ಯ, ಶೋಭಾ ಮಂಜುನಾಥ್, ರತ್ನ ಮೋಹನ್, ಡಾಕ್ಟರ್ ಶೈಲಜಾ ಪಾಟೀಲ್, ಪುಷ್ಪಾ ಮಂಜುನಾಥ್, ನಾಗರಬಾವಿ ನಾಗರಿಕ ಸ್ನೇಹ ಬಳಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಎಲ್ಲರಿಗೂ ಫಸ್ಟ್ ಜೈ ಶ್ರೀರಾಮ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಜನನೂ ನಾಗರಬಾವಿ ಜನ ಸೇರಿ ಒಗ್ಗೂಟಿ ಹೆಣ್ಮಕ್ಳು ಎಸ್ಪೆಷಲಿ ಈ ಸತಿ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀರಿ. ಹಾಗಾಗಿ ಎಲ್ಲಾ ಹೆಣ್ಮಕ್ಳು ಸೇರಿ ನಾಗರಬಾವಿ 10th ಬ್ಲಾಕ್ 11th ಬ್ಲಾಕ್ ಹೆಣ್ಮಕ್ಳು ಎಲ್ಲರೂ ಸೇರಿಸಿ ಈ ಸತಿ ನಾವು ಶ್ರೀರಾಮ ನವಮಿನ ಆಚರಿಸಿದಿರಿ. ಮೊದಲು ನಾವು ಶ್ರೀರಾಮನ ಪ್ರತಿಷ್ಠಾಪನೆ ದಿವಸ ನಾವೊಂದು ಒನ್ ಡೇ ಫಸ್ಟ್ ಆಚರಿಸಿದ್ರಿ. ಎಗೇನ್ ಇವತ್ತು ಫಸ್ಟ್ ಟೈಮ್ ಶ್ರೀರಾಮ ನವಮಿನ ಕೂಡ ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದ್ದೀರಿ. ಎಲ್ಲ ನಾಗರಬಾವಿ ಜನಗಳಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಇಷ್ಟೊಂದು ಸಹಕಾರ ಕೊಟ್ಟು ಎಲ್ಲ ಜೊತೆಯಲ್ಲಿದ್ದು ಇಷ್ಟು ಮಟ್ಟಿಗೆ ನೆರವೇರಿಸ್ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಫಸ್ಟ್ನೇ ವರ್ಷದ್ದು. ಎಲ್ಲ ಜನಗಳಿಂದಾನೇ ಸರ್ ಇದು ಸಾಧ್ಯ. ಎಲ್ಲ ನಾಗರಬಾವಿ ಜನಗಳಿಂದ ಈ ಮಟ್ಟಕ್ಕೆ ಯಶಸ್ವಿಯಾಗಿ ಮಾಡ್ಕೊಡೋದಕ್ಕೆ ಸಾಧ್ಯವಾಗಿದೆ. ತುಂಬಾನೇ ಖುಷಿ ಅನ್ಸುತ್ತೆ ಸರ್. ಹೆಣ್ಮಕ್ಳು ಆಚೆ ಬರೋದೇ ಕಮ್ಮಿ, ಅಂಥದ್ರಲ್ಲಿ ಈಗ ಇಷ್ಟು ಮಟ್ಟಕ್ಕೆ ಎಲ್ಲ ಹೆಣ್ಮಕ್ಳು ಆಚೆ ಬಂದು ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಹೆಮ್ಮೆನೂ ಇದೆ, ಖುಷಿನೂ ಇದೆ. ಯಾಕಂದ್ರೆ ಈ ಮಟ್ಟಕ್ಕೆ ಯಶಸ್ವಿ ಮಾಡ್ಕೊಡೋದಕ್ಕೆ ಕಾರಣ ಆಗಿರೋರು ಅವರ ಯಜಮಾನರಾಗಿರ್ತಾರೆ. ಇವನ್ ನಮ್ಮ ಯಜಮಾನರು ರಾಜು, ಅವರಿಂದನೇ ನಾವು ಈ ಮಟ್ಟಕ್ಕೆ ಯಶಸ್ವಿಗೊಳಿಸಕ್ಕೆ ಸಾಧ್ಯವಾಗಿದೆ ಸರ್. ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನು ಮುಂದೆ ನಾನು ಇದೇ ರೀತಿನೇ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್. ಇಲ್ಲದೆ ಅಂದ್ರೆ ಮಾಡಿರ್ಬೋದೇನೋ ಗೊತ್ತಿಲ್ಲ, ಬಟ್ ನಮ್ಮ ನಾಗರಬಾವಿಯಲ್ಲಿ ಇದೇ ಫಸ್ಟ್ ಟೈಮ್ ಸರ್. ಅವರ ಗಂಡಿರು ಸಪೋರ್ಟ್ ಮಾಡಿರೋದ್ರಿಂದಾನೇ ನಾವು ಇವತ್ತಿಲ್ಲಿ ನಿಂತಿದ್ದೀರಿ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ. ನನ್ನ ಹೆಸರು ಉಷಾರಾಣಿ ಅಂತ. ನಾನು ಕಾಸಿಯಾ ಸಬ್ ಕಮಿಟಿ ಕೋ ಚೇರ್ಮನ್ ಆಗಿ ಎಲೆಕ್ಟೆಡ್ ಆಗಿದ್ದೀನಿ.